ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರನ್ ಇನ್ಸೈಟ್ಸ್ಗೆ ಸ್ವಾಗತ. ನಾವು ಆಲ್ರೆಡಿ ಕೆಲವು ಟೀಮ್ಸ್ ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡಿದ್ರೆ, ಇವತ್ತು ನಿಮ್ಗಿರಂತ 3 ಮ್ಯಾಚಸ್ ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋಣ. ಮೊದಲನೇದಾಗಿ LSG ಟೀಮ್ ನೋಡೋಣ. LSG ಟೀಮ್ ಲಾಸ್ಟ್ ಸೀಸನ್ ಅವ್ರ ಕಡೆ ಅಷ್ಟೊಂದು ಚೆನ್ನಾಗಿಲ್ಲ. ಅವರು 7th ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿದ್ದು. ಹೌದು, ಅವ್ರ ಕಡೆ ಬ್ಯಾಟಿಂಗ್ ಅಂತ ಬಂದಾಗ ಅಷ್ಟೇನೆ ಯಾರು ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ಟಾಪ್ ಅಲ್ಲಿ 3 ಮೆಂಬರ್ಸ್ ಬಿಟ್ಟು ಇನ್ ಯಾರ ಬ್ಯಾಟಿಂದನೂ ರನ್ಸ್ ಬಂದಿಲ್ಲ. ಟಾಪ್ ಆರ್ಡರ್ ಅಲ್ಲಿ ಆಡಮ್ ಅಕ್ರಮ್, ಮಾರ್ಷ್, ನಿಕ್ಲಸ್ ಪುರನ್ ಈ 3 ಪ್ಲೇಯರ್ಸ್ ಇಂದಾನೆ ಪರ್ಫಾರ್ಮೆನ್ಸ್ ಬಂದಿದ್ದು ಬ್ಯಾಟಿಂಗ್ ಅಲ್ಲಿ. ಮತ್ತೆ ರಿಷಬ್ ಕಡೆಯಿಂದ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಲಾಸ್ಟ್ ಸೀಸನ್. ಹೌದು, ಅವ್ರ ಕಡೆ ಸರಿಯಾಗಿ ಆಗಿಲ್ಲ ಲಾಸ್ಟ್ ಸೀಸನ್. ಮತ್ತೆ ಬೌಲಿಂಗ್ ಅಂತ ಬಂದಾಗ ದಿಗ್ವೇಶ್ ರಾತಿ ಅವರೊಬ್ಬರೇ ಚೆನ್ನಾಗಿ ಮಾಡಿದ್ದು. ವಿಕೆಟ್ಸ್ ಕೂಡ ಅವರೇ ಅವ್ರ ಕಡೆ ಹೈಯೆಸ್ಟ್ ವಿಕೆಟ್ ಗೆಟರ್ ಆಗಿದ್ದು. ಅವ್ರೊಬ್ರು ಬಿಟ್ಟು ಇನ್ಯಾರು ಅಷ್ಟೊಂದು ಮಾಡಿಲ್ಲ. ಆದ್ರಿಂದ ಇವರು 7th ಪೊಸಿಷನ್ ಫಿನಿಶ್ ಮಾಡಿದ್ರು. ನೋಡ್ಬೋದು ಈ ಸೀಸನ್ ಯಾವ ತರ ಇದೆ ಸ್ಕ್ವಾಡ್ ಅಂತೆಲ್ಲ ಡಿಸ್ಪ್ಲೇ ಮಾಡಿದೀನಿ ನೋಡಿ. ಹ್ಯಾಡನ್ ಮಕ್ರಾಮ್, ಮಿಚೆಲ್ ಮಾರ್ಚ್ ಓಪನಿಂಗ್ ನಿಮ್ಗೆಲ್ಲ ಗೊತ್ತಿರೋ ಲಾಸ್ಟ್ ಸೀಸನ್ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟರು. ಇವ್ರನ್ನೇ ಓಪನಿಂಗ್ ಜೋಡಿಯಾಗಿ ಇಡ್ತಿದೆ. ಮತ್ತೆ ರಿಷಬ್ ಪಂತ್ ನಿಮ್ಗೆಲ್ಲ ಗೊತ್ತಿರೋ ಈಗ ಲಾಸ್ಟ್ ಸೀಸನ್ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಬಂದಿಲ್ಲ. ಅವ್ರನ್ನೊಂಥರ ಫ್ಲೋಟರ್ ಆಗಿ ಯೂಸ್ ಮಾಡ್ಬಿಟ್ರು. ಏನ್ ಆಡ್ತಾ ಇದ್ರು ಅಂತಲ್ಲ, ಫ್ಲೋಟರ್ ಆಗಿ ಯೂಸ್ ಮಾಡಿದ್ದು. ಇವ್ರಿಗೆ ಆಡೇ ಇಲ್ಲ, ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆದ್ರಿಂದ ಕೆಲವು ಮ್ಯಾಚ್ ಓಪನಿಂಗ್ ಬಂದ್ರು, ಕೆಲವು ಮ್ಯಾಚ್ ಮಿಡ್ಲ್ ಆರ್ಡರ್ ಅಲ್ಲಿ ಬಂದ್ರು, ಕೆಲವು ಮ್ಯಾಚ್ ಲೋಯರ್ ಆರ್ಡರ್ ಅಲ್ಲಿ ಬಂದ್ರು. ಬಟ್ ಈ ಸೀಸನ್ ರಿಷಬ್ ಪಂತ್ ನಂಬರ್ 3 ಅಲ್ಲೇ ಆಡ್ತಾರಂತ ಕನ್ಫರ್ಮ್ ಆಗಿದೆ. ಅದರಿಂದ ರಿಷಬ್ ಪಂತ್. ನೆಕ್ಸ್ಟ್ ಮ್ಯಾಥ್ಯೂ ಬ್ರಿಡ್ಸ್ಕಿ, ಇವ್ರು ಸಖತ್ ಬ್ಯಾಟರು, ರೀಸೆಂಟ್ ಆಗೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದ್ರಿಂದ ಇವ್ರಿಗೆ ಚಾನ್ಸ್ ಕೊಡ್ತಾ ಇದೀನಿ. ಮತ್ತೆ ನಿಕ್ಲಸ್ ಪುರನ್, ಇವ್ರನ್ನ ಬಿಡಕ್ಕಾಗುತ್ತಾ? ಒಂಥರ ಬೆಂಕಿ ಫಾರ್ಮ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ನಿಕ್ಲಸ್ ಪುರನ್. ನೆಕ್ಸ್ಟ್ ಬಂದು ಆಯುಷ್ ಬಡೋನಿ, ಇವರು ರೈಸಿಂಗ್ ಯಂಗ್ಸ್ಟರ್, ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಆದ್ರಿಂದ ಅವರು. ಅಬ್ದುಲ್ ಸಮದ್, ಇವರು ಬಿಗ್ ಹಿಟರು, ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ, ಅದರಿಂದ ಅವರು. ಮತ್ತೆ ಶಾಹಬಾಜ್ ಅಹ್ಮದ್, ಇವ್ರು ಆಲ್ರೌಂಡ್ರು, ಬೌಲಿಂಗ್ ಆಗ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ, ಪರವಾಗಿಲ್ಲ, ಗುಡ್ ಅಂತಾನೆ ಹೇಳ್ಬೋದು ಇವರು. ನೆಕ್ಸ್ಟ್ ನಾನು ಬ್ಯಾಟಿಂಗ್ ಅಲ್ಲಿ ಫುಲ್ ಫಾರಿನರ್ಸ್ ಹೋಗ್ತೀನಿ, 4 ಜನನು. ಬೌಲಿಂಗ್ ಅಂತ ಬಂದಾಗ ಫಾರಿನರ್ಸ್ ಬೌಲರ್ನ ಆಡ್ಸಲ್ಲ. ಯಾಕಂದ್ರೆ ನಮ್ ಇಂಡಿಯನ್ ಸ್ಟ್ರೆಂತ್ ಚೆನ್ನಾಗಿದೆ, ನಮ್ ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ಇವ್ರ ಕಡೆ ಚೆನ್ನಾಗಿದೆ. ಆದ್ರಿಂದ ನಾನು ಬೌಲಿಂಗ್ ಅಲ್ಲೆಲ್ಲ ನಮ್ ಇಂಡಿಯಾದವ್ರನ್ನೇ ಹಾಕ್ಬಿಡ್ತೀನಿ. ಮೊಹಮ್ಮದ್ ಶಮಿ, ಮತ್ತೆ ದಿಗ್ವಿಶ್ ರಾಠಿ, ಆವೇಶ್ ಖಾನ್, ಮತ್ತೆ ಮಯಾಂಕ್ ಯಾದವ್. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಯಾಂಕ್ ಯಾದವ್ನ ಯೂಸ್ ಮಾಡ್ಕೊತೀನಿ. ಇದು LSG ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11. ಇವಾಗ KKR ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋಣ. ನಿಮ್ಗೆಲ್ಲ ಗೊತ್ತಿರಾಗೆ 2024 ಅಲ್ಲಿ ಇವರು ಡಿಪೆಂಡಿಂಗ್ ಚಾಂಪಿಯನ್ಸ್ ಆಗಿದ್ರು. ಆಗ KKR ಗೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದ್ರು. ಮತ್ತೆ 2025ಗೆ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ಇದ್ರು. ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರು ಅಂತಾನೆ ಹೇಳ್ಬೋದು ಟೀಮು, KKR ಟೀಮು. ಹೌದು, ಲಾಸ್ಟ್ ಸೀಸನ್ ಇವ್ರು ಫಿನಿಶ್ ಮಾಡಿದ್ದು 8th ಪೊಸಿಷನ್ ಅಲ್ಲಿ. ಇವ್ರ ಕಡೆ ಬ್ಯಾಟಿಂಗ್ ಅಲ್ಲಷ್ಟೇ ಯಾರಿಂದನೂ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಮಾತ್ರ ಅವ್ರ ಕಡೆ ಹೈಯೆಸ್ಟ್ ರನ್ ಗೆಟರ್ ಆಗಿದ್ದು. ಮತ್ತೆ ಬೌಲಿಂಗ್ ಅಂತ ಬಂದಾಗ ವರುಣ್ ಚಕ್ರವರ್ತಿ ಮತ್ತೆ ವೈಭವ್ ಅರೋರಾ ಇವರಿಬ್ರೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಇನ್ಯಾರ ಕೈಲೂ ಕೊಡಕ್ಕಾಗಿಲ್ಲ. ಒಂಥರ ಇನ್ಕನ್ಸಿಸ್ಟೆನ್ಸಿ ಇತ್ತು ಅವ್ರ ಟೀಮ್ ಕಡೆ. ಸರಿಯಾಗಿ ಬ್ಯಾಲೆನ್ಸ್ ಇದ್ದಿಲ್ಲ, ಸರಿಯಾಗಿ ಆಡಕ್ ಆಗ್ತಾ ಇದ್ದಿಲ್ಲ. ಆದ್ರಿಂದ ಇವರು ನಂಬರ್ 8th ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿದ್ರು. ನೋಡ್ಬೋದು 2026ಗೆ ಯಾವ ತರ ಇದೆ ಸ್ಕ್ವಾಡ್ ಅಂತ ಇಲ್ಲಿ ಡಿಸ್ಪ್ಲೇ ಮಾಡಿದೀನಿ ನೋಡಿ. ಇಲ್ಲಿ ಓಪನಿಂಗ್ ಅಂತ ಬಂದಾಗ ನಾನು ಪಿನ್ ಆಲನ್ ಮತ್ತೆ ಅಜಿಂಕ್ಯ ರಹಾನೆ ಆಡಿಸ್ತೀನಿ. ಪಿನ್ ಆಲನ್ ಇಲ್ಲಾಂದ್ರೆ ಟೀಮ್ ಸೈಪಟ್ ಇಬ್ರಲ್ಲಿ ಒಬ್ಬರನ್ನ ಯಾರಾದ್ರೂ ಆಡಿಸ್ಬೋದು. ನಾನು ಪಿನ್ ಆಲನ್ ತಗೋತಾ ಇದ್ದೀನಿ. ಮತ್ತೆ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಚೆನ್ನಾಗಿ, ಅವರು ಅಗ್ರೆಸಿವ್ ಆಗಿ ಆಡ್ತಾರೆ. ರೀಸೆಂಟ್ ಆಗಿ ಲಾಸ್ಟ್ ಟೂ ಸೀಸನ್ಸ್ ಇಂದ ಸಖತ್ತಾಗಿ ಆಡ್ತಾ ಇದಾರೆ. ಅದನ್ನ ಅವರು. ಕ್ಯಾಮ್ರನ್ ಗ್ರೀನ್, ಇವ್ರನ್ನ ಬಿಡಕ್ಕಾಗುತ್ತಾ? ಇವ್ರನ್ನ ಆಪ್ಷನ್ ಅಲ್ಲಿ 25 crore ಸಮಥಿಂಗ್ ಕೊಟ್ಟು ತಗೊಂಡಿರೋದು. ಇವ್ರನ್ನ ಬಿಡಕ್ ಆಗಲ್ಲ, ಆಡ್ಸ್ಲೇಬೇಕು. ಇವ್ರು ಬೌಲಿಂಗ್ ಅಲ್ಲಿ ಇರ್ಬೋದು, ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಎರಡು ಕಡೆಯಿಂದ ಪರ್ಫಾರ್ಮೆನ್ಸ್ ಬಿಡುತ್ತಲ್ಲ. ಆದ್ರಿಂದ ಕ್ಯಾಮ್ರನ್ ಗ್ರೀನ್ ನಂಬರ್ 3. ನಂಬರ್ 4 ಅಲ್ಲಿ ರಘುವಂಶಿ, ಇವರು ಲಾಸ್ಟ್ ಸೀಸನ್ ಸಖತ್ತಾಗಿ ಕೊಟ್ರು, ಪರ್ಫಾರ್ಮೆನ್ಸ್ ಕೊಟ್ರು, ಒಂಥರ ರೈಸಿಂಗ್ ಯಂಗ್ಸ್ಟರ್ ಅಂತ ಹೇಳ್ಬೋದು. ಆದ್ರಿಂದ ನಂಬರ್ 4 ಅವರು. ನಂಬರ್ 5 ತೇಜಸ್ವಿ ಸಿಂಗ್, ಇವ್ರಿಗೆ ವಿಕೆಟ್ ಕೀಪರ್ ಜವಾಬ್ದಾರಿ. ಇವ್ರು ಬ್ಯಾಟರ್ ಮತ್ತೆ ವಿಕೆಟ್ ಕೀಪರ್, ಆದ್ರಿಂದ ಅವ್ರನ್ನ ಆಡ್ಸ್ತಾ ಇದ್ದೀನಿ. ನೆಕ್ಸ್ಟ್ ರಿಂಕು ಸಿಂಗ್, ಇವ್ರೊಂಥರ ಫಿನಿಷರು. ಇವ್ರು ಅದು ಬೇರೆ ಇವಾಗ ವೈಸ್ ಕ್ಯಾಪ್ಟನ್ ಬೇರೆ, ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇಂಡಿಯಾ ಕಡೆನೂ ಮಾಡ್ತಾ ಇದ್ರು, IPL ಅಲ್ಲೂ ಚೆನ್ನಾಗಿ ಆಡ್ತಾ ಇದಾರೆ. ಆದ್ರಿಂದ ಅವ್ರಿಗೆ. ಮತ್ತೆ ರಮಣ್ದೀಪ್ ಸಿಂಗ್ ಅಷ್ಟೇ ಆಲ್ರೌಂಡ್ರು, ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗು ಸಖತ್ತಾಗಿ ಆಡ್ತಾರೆ. ಮತ್ತೆ ಸುನಿಲ್ ನರೈನ್, ಇವ್ರನ್ನ ಬಿಡಕ್ ಆಗೋದಾ? ಇವರು ಕೋಲ್ಕತ್ತಾ ಕಡೆ, ನಮ್ RCB ಕಡೆ ಕೊಹ್ಲಿ ಎಲ್ಲ ಯಾವ ತರ ಇದ್ರು ಅದೇ ತರ ಕೋಲ್ಕತ್ತಾಗೆ ನರೈನ್ ಮತ್ತೆ ರಸಲ್ ಇದ್ದಿದ್ದು. ರಸಲ್ಗೇನೋ ಇದಾಯ್ತು, ಅವ್ರ ಕೈಯಲ್ಲಿ ಆಡಕ್ಕಾಗಿಲ್ಲ. ನರೈನ್ ಇವ್ರ ಕೊನೆ ತನಕ ಬಿಡಲ್ಲ. ಇವ್ರು ಏನಾದ್ರು ಕೋಲ್ಕತ್ತಾ ಕಡೆ ಇದಾರಂದ್ರೆ ಇವ್ರ ಟೀಮ್ ಅಲ್ಲಿ ಇದ್ದೇ ಇರ್ತಾರೆ. ಯಾಕಂದ್ರೆ ಇವರು ಬ್ಯಾಟಿಂಗು ಫ್ಲೋಟರ್ ಆಗಿ ಯೂಸ್ ಮಾಡ್ಕೋಬಹುದು. ಟಾಪ್ ಆರ್ಡರ್ ಅಲ್ಲೂ ಬಂದು ಬ್ಯಾಟಿಂಗ್ ಆಡ್ತಾರೆ, ಎಲ್ಲಿ ಬೇಕಾದ್ರೂ ಬ್ಯಾಟಿಂಗ್ ಆಡ್ತಾರೆ. ಬೌಲಿಂಗ್ ಅಂತೂ ಕನ್ಸಿಸ್ಟೆನ್ಸಿ ಅಂತೂ ಎಕಾನಮಿಯಲ್ಲಿ ಸಖತ್ತಾಗಿ ಬೌಲ್ ಮಾಡ್ತಾರೆ. ನೆಕ್ಸ್ಟ್ ಕಾರ್ತಿಕ್ ತ್ಯಾಗಿ, ಇವರು ಒಂದು ಟೈಮಲ್ಲಿ ಸಖತ್ತಾಗಿ ಚೆನ್ನಾಗೇನೆ ಮಾಡ್ತಾ ಇದ್ರು. ಇವಾಗ ಸ್ವಲ್ಪ ಔಟ್ ಆಫ್ ಫಾರ್ಮ್ ಅಲ್ಲಿ ಇದಾರೆ. ಬಟ್ ಹೋಪ್ ಇದೆ ಅವ್ರ ಮೇಲೆ, ಅವರು ಚೆನ್ನಾಗಿ ಆಡ್ತಾರೆ ಅಂತ, ಅದರಿಂದ ಅವರು. ಮತ್ತೆ ವೈಭವ್ ಅವರ ಲಾಸ್ಟ್ ಸೀಸನ್ ಇವರೇ ಎಷ್ಟು ವಿಕೆಟ್ ಟೇಕರ್ ಆಗಿದ್ದು ಕೋಲ್ಕತ್ತಾ ಕಡೆ, ಚೆನ್ನಾಗೇನೆ ಮಾಡಿದ್ರು, ಪರವಾಗಿಲ್ಲ. ಮತ್ತೆ ವರುಣ್ ಚಕ್ರವರ್ತಿ, ಇವರಂತೂ ಪೀಕ್ ಫಾರ್ಮ್ ಅಲ್ಲಿ ಇದಾರೆ.
ಇಂಡಿಯಾ ಕಡೆನೂ ಆಗಿರ್ಬೋದು, ಲಾಸ್ಟ್ ಸೀಸನ್ ಕಲ್ಕತ್ತಾ ಕಡೆನೂ ಆಗಿರ್ಬೋದು, ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ರು. ವರುಣ್ ಚಕ್ರವರ್ತಿನ ಆಡಿಸ್ಲೇಬೇಕು, ಆಡ್ಸಿ ನಂಬರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮತೀಶ ಪತಿರಾಣನ ಆಡಿಸ್ತಾ ಇದ್ದೀನಿ. ಇವಾಗ ಆರ್ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋಣ. ನಿಮ್ಗೆಲ್ಲ ಗೊತ್ತಿರೋ ಲಾಸ್ಟ್ ಸೀಸನ್ ಸಂಜು ಸ್ಯಾಮ್ಸನ್ ಕೆಲವು ಮ್ಯಾಚಸ್ ನ ಮಿಸ್ ಮಾಡ್ಕೊಂಡಿದ್ರಲ್ವಾ, ಅವ್ರ ಅಬ್ಸೆನ್ಸ್ ಅಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು ಅಂದ್ರೆ ರಿಯಾನ್ ಪರಾಗ್. ಅಷ್ಟೊಂದ್ ಜನ ಚೆನ್ನಾಗಿ ಅವ್ರ ಕೈಯಲ್ಲಿ ಕ್ಯಾಪ್ಟನ್ಸಿ ಮಾಡಕ್ ಬಂದಿಲ್ಲ. ಬಟ್ ಆದ್ರೆ ಈ ಸೀಸನ್ ಅವ್ರಿಗೆ ಫುಲ್ ಟೈಮ್ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಹೌದು, ಯಾಕಂದ್ರೆ ಸಂಜು ಸ್ಯಾಮ್ಸನ್ ನಿಮ್ಗೆಲ್ಲ ಗೊತ್ತಿರೋ ಟ್ರೇಡ್ ಆಗಿದ್ರು, ಚೆನ್ನೈ ಅವರು ಟ್ರೇಡ್ ಮಾಡ್ಕೊಂಡ್ರು. ಅವ್ರ ಬದಲಾಗಿ ಅವ್ರಿಗೆ ರವೀಂದ್ರ ಜಡೇಜಾ ಮತ್ತೆ ಸ್ಯಾಮ್ ಕರನ್ ಬಿಟ್ಕೊಟ್ಟಿದ್ರು. ಬಟ್ ಆರ್ ಲಾಸ್ಟ್ ಸೀಸನ್ 9th ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿದ್ದು ಅಷ್ಟೊಂದು ಚೆನ್ನಾಗಿಲ್ಲ. ಕ್ಯಾಪ್ಟನ್ಸಿನೂ ಅಷ್ಟೇ ಯಾರ ಕೈಲೂ ಅಷ್ಟೊಂದು ಚೆನ್ನಾಗಿ ನಿಭಾಯಿಸಕ್ ಆಗಿಲ್ಲ. ಬ್ಯಾಟಿಂಗ್ ಕಡೆಯಿಂದಾನೇ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇವ್ರ ಕಡೆ ಬ್ಯಾಟಿಂಗ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಮಾಡಿದ ಯಾರು ಅಂದ್ರೆ ವೈಭವ್ ಸೂರ್ಯವಂಶಿ ಮತ್ತೆ SSP ಜೈಸ್ವಾಲ್. ಇವ್ರಿಬ್ಬರನ್ನ ಬಿಟ್ಟು ಅಷ್ಟೊಂದ್ ಜನ ಅವ್ರ ಕಡೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಯಾರ ಕಡೆಯಿಂದನೂ ಸಂಜು ಸ್ಯಾಮ್ಸನ್ ಇದ್ರು, ಅವ್ರು ಆಡಿಲ್ಲ. ಧ್ರುವ್ ಜುರೆಲ್ ಇದ್ರು, ಅವ್ರ ಕಡೆಯಿಂದನೂ ಬಂದಿಲ್ಲ. ಇಟ್ಮೈಯರ್ ಇದ್ರು, ಅವ್ರ ಕಡೆಯಿಂದನೂ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಮತ್ತೆ ಬೌಲಿಂಗ್ ಅಂತ ಬಂದಾಗ ಜೋಫ್ರಾ ಆರ್ಚರ್ ಅವರು ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗಿದ್ರು, ಅವರು ಅಷ್ಟೊಂದ್ ಜನ ಮಾಡಿಲ್ಲ. ಮತ್ತೆ ವನಿಂದು ಹಸರಂಗ ಅವರು ಅಷ್ಟೇ ಎಕ್ಸ್ಪೆನ್ಸಿವ್ ಆಗಿದ್ರು. ಬೌಲಿಂಗ್ ಅಟ್ಯಾಕ್ ವೀಕ್ ಅಂತ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಕಡೆ. ಲಾಸ್ಟ್ ಸೀಸನ್ ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಸರಿಯಾಗಿ ಬಂದಿಲ್ಲ ಬೌಲಿಂಗ್ ಅಲ್ಲೂ ಅಷ್ಟೇ. ಆದ್ರಿಂದಾನೇ ಅವರು ಟೀಮು 9th ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿದ್ದು. ನೋಡಿ 2026ಗೆ ಯಾವ ತರ ಇದೆ ಸ್ಕ್ವಾಡ್ ಅಂತ ಡಿಸ್ಪ್ಲೇ ಮಾಡಿದ್ದೀನಿ. ಓಪನಿಂಗ್ ಅಂತ ಬಂದಾಗ SSP ಜೈಸ್ವಾಲ್ ಮತ್ತೆ ವೈಭವ್ ಸೂರ್ಯವಂಶಿ. ನೆಕ್ಸ್ಟ್ ನಂಬರ್ 3 ಸ್ಲಾಟ್ ಅಲ್ಲಿ ರಿಯಾನ್ ಪರಾಗ್ ಕ್ಯಾಪ್ಟನ್. ಅವ್ರು ಅಲ್ಲೇ ಆಡ್ಬೇಕು, ಬೇರೆ ಇನ್ನೆಲ್ಲೂ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ. ಆದ್ರಿಂದ ನಂಬರ್ 3 ಪೊಸಿಷನ್. ಧ್ರುವ್ ಜುರೆಲ್ ಬಂದು ವಿಕೆಟ್ ಕೀಪರ್ ಜವಾಬ್ದಾರಿ ಅವ್ರು ಕೊಡ್ತಾ ಇದ್ದೀನಿ. 4th ಪೊಸಿಷನ್ ಅಲ್ಲಿ ಆಡ್ತಾ ಇದಾರೆ ಮತ್ತೆ ಬ್ಯಾಟಿಂಗ್ ಮಾಡ್ತಾರೆ. ನಂಬರ್ 5 ಶಿಮ್ರಾನ್ ಇಟ್ಮೈಯರ್, ಬಿಗ್ ಹಿಟರ್, ಸಖತ್ತಾಗಿ ಆಡ್ತಾರೆ. ವೆಸ್ಟ್ ಇಂಡೀಸ್ ಪ್ಲೇಯರು, ಟೀಮ್ ಅಲ್ಲಿ ಇದ್ದೇ ಇರ್ತಾರೆ. ಮತ್ತೆ ನಂಬರ್ 6 ಅಲ್ಲಿ ಡೊನೋವನ್ ಫೆಯಾರಾ. ಹೌದು, ಇವರು ಫಾರಿನ್ ಬ್ಯಾಟ್ಸ್ಮನ್, ಸಖತ್ತಾಗಿ ಆಡ್ತಾರೆ. ಮತ್ತೆ ರವೀಂದ್ರ ಜಡೇಜಾ, ಇವರು CSK ಕಡೆಯಿಂದ ಟ್ರೇಡ್ ಮಾಡ್ಕೊಂಡ್ರಲ್ವಾ, ಬೌಲಿಂಗ್ ಆಪ್ಷನ್ ಇದೆ, ಬ್ಯಾಟಿಂಗ್ ಅಷ್ಟೇ ಪರವಾಗಿಲ್ಲ, ಒಂದ್ ರೇಂಜ್ಗೆ ಆಡ್ತಾರೆ. ನಂಬರ್ 8 ಪೊಸಿಷನ್ ಜೋಫ್ರಾ ಆರ್ಚರ್. ಇವರು ಲಾಸ್ಟ್ ಸೀಸನ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗಿದ್ರು, ಬಟ್ ಈ ಸೀಸನ್ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ನಂಬರ್ 8 ಪೊಸಿಷನ್ ಜೋಫ್ರಾ ಆರ್ಚರ್. ನಂಬರ್ 9 ಪೊಸಿಷನ್ ಮುಂದೆ ರವಿ ಬಿಷ್ಣೋಯಿ. ಇವರು ನಮ್ಮ ಇಂಡಿಯನ್ ಸ್ಪಿನ್ನರು, ಸಖತ್ತಾಗಿ ಮಾಡ್ತಾರೆ. ನೆಕ್ಸ್ಟ್ ನಾಂಡ್ರೆ ಬರ್ಗರ್. ಹೌದು, ಇವ್ರು ಸೌತ್ ಆಫ್ರಿಕನ್ ಪ್ಲೇಯರು, ಸಖತ್ತಾಗಿನೇ ಮಾಡ್ತಾರೆ ಬೌಲಿಂಗು. ಮತ್ತೆ ತುಷಾರ ದೇಶಪಾಂಡೆ, ಇವ್ ನಮ್ಮ ಇಂಡಿಯನ್ ಬೌಲರು. ಚೆನ್ನೈ ಕಡೆ ಇದ್ದಾಗಲ್ಲ ಪರವಾಗಿಲ್ಲ, ಬೆಟರ್ ಆಗಿನೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ಎಕ್ಸ್ಪೆನ್ಸಿವ್ ಆಗಿದ್ದಾರೆ, ಬಟ್ ಕೆಲವು ಮ್ಯಾಚಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅದರಿಂದ ಅವ್ರು ನಡೆಸ್ತೀನಿ. ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಸಂದೀಪ್ ಶರ್ಮಾ ಆಡಿಸ್ತೀನಿ. ಹೌದು, ಇವ್ರು ಸಖತ್ ಸ್ಲೋಯರ್ ಇಟ್ಟಿದ್ದಾರೆ, ಯಾರ್ ಕರೆಕ್ಟ್ ಇದ್ದಾರೆ, ಬೌಲಿಂಗ್ ಅಲ್ಲಿ ಸಖತ್ ಯೂಸ್ಫುಲ್ ಇವರು. ಆದ್ರಿಂದ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಸಂದೀಪ್ ಶರ್ಮಾನ ಆಡಿಸ್ತಾ ಇದ್ದೀನಿ. ಈ ಎಲ್ಲಾ ಟೀಮ್ಸ್ ಪ್ರೇ ಮಾಡಿದ್ದಾದ್ಮೇಲೆ ನಂಗೆ ಯಾಕೋ LSG ಪ್ಲೇ ಆಫ್ಸ್ ಗೆ ಎಂಟರ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಇನ್ KKR ಮತ್ತೆ RR ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡೋ ಸಾಧ್ಯತೆ ಇಲ್ಲ ಅಂತ ಹೇಳ್ತೀನಿ. ವೀಕ್ ಆಗಿ ಕಾಣಿಸ್ತಾ ಇದೆ ಟೀಮ್. ಎರಡು ಟೀಮ್ದು ಸ್ವಲ್ಪ ವೀಕ್ ಆಗಿ ಕಾಣ್ತಾ ಇದೆ. LSG ಒಂದು ರೇಂಜ್ ಪರವಾಗಿಲ್ಲ, ಬೆಟರ್ ಆಗಿ ಕಾಣಿಸ್ತಿದೆ. ಅವರು ಪ್ಲೇ ಆಫ್ ಹೋಗೋ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ LSG KKR RR ನ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.